ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರ ಮತ್ತು ಬುಧವಾರದ ಬ್ಲಾಗು ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಸುಜಿತ್ತು ಬಾಕ್ಸಿಗೆ ರೈಸ್ ಐಟಮ್ ಇರುತ್ತೆ. ಸೊ ಅದು ಪಲಾವಾರು ಆಗ್ಬೋದು, ವೆಜ್ ರೈಸ್ ಆರು ಆಗ್ಬೋದು, ಏನಾದರೂ ಆಗ್ಬೋದು, ಒಟ್ಟಿನಲ್ಲಿ ರೈಸ್ ಐಟಮು. ಸೊ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನನ್ನ ಚಾನಲಲ್ಲಿ ಫ್ರೈಡ್ ರೈಸ್ ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ. ತುಂಬ ಕೆಲಸಗಳು ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಫ್ರೈಡ್ ರೈಸ್ ಎಲ್ಲ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿ ಒಂದು ಕಡೆ ಇಟ್ಟಿದ್ದಾಯಿತು. ಮತ್ತು ಇವತ್ತು ಮೊಳಕೆ ಕಟ್ಟಿದ ಕಾಳಿಂದ ಏನಾದ್ರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿರ್ತಾರೆ. ಸೊ ಪ್ರತಿ ಮಂಗಳವಾರ ಇದೇ ಇರುತ್ತೆ. ಅಂದರೆ ಸ್ಪ್ರೌಟ್ಸಿಂದ ಏನಾದರೂ ಮಾಡಿ ಕೊಡಬೇಕು. ಮೊಳಕೆ ಕಟ್ಟಿದ್ದು ನೀವು ಏನಾದ್ರು ಕ್ರಿಯೇಟ್ ಮಾಡಿ ಒಟ್ಟಿನಲ್ಲಿ ಮೊಳಕೆ ಕಟ್ಟಿದ ಕಾಳಿಂದ ಮಾಡಿಕೊಡ್ಬೇಕು. ಸೊ ನಿಮ್ಗೆ ಗೊತ್ತೇ ಇದೆ, ಮೊಳಕೆ ಕಟ್ಟಿದ ಕಾಳು ಅಂದರೆ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ತಿಂತೀವಿ ಇದನ್ನು. ಸೊ ಮೊಳಕೆ ಕಟ್ಟಿದ ಕಾಳು ತುಂಬ ಒಳ್ಳೇದಲ್ವಾ. ಸೊ ರೋಹಿತು ತಿಂತಾನೆ, ಮನೆಯವರು ತಿಂತಾರೆ. ತಿಂಡಿ ಜೊತೆಗೆ ಹಾಕ್ಕೊಡ್ತೀನಿ. ನನಗೆ ಗೊತ್ತಲ್ಲ, ನನಗೆ ಸಿಕ್ಕಾಬಟ್ಟೆ ಫೇವ್ರೇಟು. ಇದಕ್ಕೊಂದು ಸ್ವಲ್ಪ ದಾಳಿಂಬೆ ಇತ್ತು, ದಾಳಿಂಬೆ, ಕ್ಯಾರೆಟು, ಒಂದು ಅರ್ಧ ಈರುಳ್ಳಿ, ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಸೊ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಸುಜಿತಿಗೆ ಕೊಡೋದಲ್ವಾ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಬಿಡ್ತೀನಿ. ಇಲ್ಲಿ ಸ್ಕಿಪ್ ಆಗಿದೆ. ಸೊ ತುಂಬ ಹೆಲ್ತ್ಗೆ ಒಳ್ಳೆಯದು ಮೊಳಕೆ ಕಾಳು. ಯಾವಾಗಲೂ ಹೇಳ್ತಾ ಇರ್ತೀನಿ, ಆಲ್ಮೋಸ್ಟ್ ನನ್ನ ವೀಡಿಯೋ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಇದು ಕೂಡ ಒಂದು ಕಡೆ ರೆಡಿ ಮಾಡಿದೆ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ, ಹೆಲ್ದಿಯಾಗಿ ಮಕ್ಕಳಿಗೆ ಸ್ನ್ಯಾಕ್ಸು ಸುಜಿತ್ ಬಾಕ್ಸ್ಗಳನ್ನ ತೋರಿಸಿ ಹೇಗೆ ರೆಡಿ ಮಾಡ್ತೀರಾ ಅಂತ. ಸೊ ಸುಜಿತ್ಗೆ ಇವತ್ತು ರೈಸ್ ಐಟಮು ಮತ್ತು ಮೊಳಕೆ ಕಾಳಿಂದ ಸಲಾಡ್ ಮಾಡಿ ನೋಡಿ, ಪುಟಾಣಿ ರೆಡಿಯಾಗಿ. ಸುಜಿತ್ತು ಎಷ್ಟು ಕ್ವಿಕ್ಕಾಗಿ ರೆಡಿ ಆಗ್ತಾರೆ ಅಂತಂದರೆ ತುಂಬಾ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಸುಜಿತ್ತು. ಸ್ಕೂಲಿಗೂ ಅಷ್ಟೇ ಎಷ್ಟು ಬೇಗ ರೆಡಿ ಆಗ್ತಾನೆ. ಆಮೇಲೆ ಎಲ್ಲ ನಾವು ಲಂಚ್ ಬಾಕ್ಸ್ಗೆ ಇಟ್ಟಿದ್ರು ಕೂಡ ಒಂದು ಸಲ ಕನ್ಫರ್ಮೇಷನ್ಗೆ ಎಲ್ಲ ನೋಡ್ಕೋತಾನೆ. ನ್ಯಾಪ್ಕಿನು, ವಾಟರ್ ಕ್ಯಾನು, ಸ್ಪೂನು ಎಲ್ಲ ಇಟ್ಟಿದ್ದೀವ ಅಂತ ಪ್ರತಿಯೊಂದು ನೋಡ್ಕೊಳ್ಳುತ್ತೆ. ಸೊ ತುಂಬಾ ಜಾಣ ಆಗಿದ್ದಾನೆ ಅಂತ ಹೇಳ್ಬೋದು ಸುಜಿತ್ತು. ಇನ್ನು ಸುಜಿತ್ನ ಕಳಿಸಿದ್ದಾಯಿತು. ಟೈಮ್ ಎಷ್ಟು ಗೊತ್ತಾ? 8:45. ಸೊ 8:45 ಆಗಿದೆ. ಸಾಂಬಾರಿಗೆ ಇವತ್ತು ಸೊಪ್ಪಿನ ಸಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ತುಂಬ ದಿನಗಳಾಗಿತ್ತು. ಒಂದು ಸ್ವಲ್ಪ ಬೇಸಿಗೆನಲ್ಲಿ ನಾವು ಸೊಪ್ಪನ್ನು ಹೇರಳವಾಗಿ ತಿಂದರೆ ಬಹಳ ಒಳ್ಳೆಯದು. ಇನ್ನು ಹಿಂದಿನ ದಿವಸ ನಾವೇನಾದರೂ ನಾನ್ ವೆಜ್ ತಿಂದಿದ್ದೀವಿ ಅಂತ ಅಂದರೆ ಖಂಡಿತ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಸೊಪ್ಪನ್ನು ತಿನ್ನೋದ್ರಿಂದ ಸೊ ನಮ್ಮ ಬಾಡಿಗೆ ಏನೇ ನಾನ್ ವೆಜ್ ತಿಂದಿರ ಅಂತ, ನಾನ್ ವೆಜ್ಜಲ್ಲಿ ಫ್ಯಾಟ್ ಜಾಸ್ತಿ, ಫ್ಯಾಟ್ ಏನೇ ಇದ್ರೂ ಕೂಡ ಅಷ್ಟೊಂದು ಮೈ ಗಂಟಲ್ಲ ಸೊಪ್ಪು ತಿನ್ನೋದ್ರಿಂದ ಅಂತ ಹೇಳ್ತಾರೆ. ಇದೊಂದು ಬೇಕಿರೋ ಟಿಪ್ಸ್ನ ಫಾಲೋ ಮಾಡಿ. ಇನ್ನು ಅದಾಯಿತು. ಇನ್ನು ಹಿಟ್ಟನ್ನು ನೋಡಿದ್ರಲ್ವ, ಏನು ಹಿಟ್ಟು ಅಂತಂದ್ರೆ ಅದು ಮಾಲ್ಟ್ ಪೌಡರು. ಸೊ ಮಾಲ್ಟ್ ಪೌಡರು ಚಿಕ್ಕ ಬಾಕ್ಸಲ್ಲಿ ಖಾಲಿ ಆಗಿತ್ತು. ಸೊ ಇನ್ನೂ ಎಷ್ಟಿದೆ ನೋಡಿ, ಒಂದು ಸಲ ಮಾಡಿಕೊಂಡ್ರೆ ನಾನು ಅಷ್ಟು ಮಾಲ್ಟ್ ಪೌಡ್ರ್ ಮಾಡ್ಕೋತೀನಿ. ಸೊ ಅದನ್ನು ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ಇನ್ನು ABC ಜ್ಯೂಸ್ ನಿಮಗೆ ಗೊತ್ತೇ ಇದೆ, ಎಲ್ಲ ಹೆಲ್ದಿಯಾಗೇ ಇರುತ್ತೆ. ಬೀಟ್ರೋಟು, ಆಮ್ಲ, ಕ್ಯಾರೆಟು ಮತ್ತು ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ಆರೆಂಜ್ ಇದ್ದರೆ ಆರೆಂಜ್ ಹಾಕ್ಕೊತೀನಿ. ಸೊ ಮನೇಲಿ ಏನಿದೆ ಅದು. ಇನ್ನು ಆಪಲ್ ಇದ್ದರೆ ಆಪಲ್ ಕೂಡ ಹಾಕ್ಕೋತೀನಿ. ಸೊ ಅದು ಕೂಡ ರೆಡಿ ಆಯಿತು. ಒಂದು ಗ್ಲಾಸ್ ಕುಡ್ದಿದ್ದಾಯಿತು. ಇವಾಗ ಸೊಪ್ಪನ್ನು ಬೇಯಿಸ್ತಾ ಇದ್ದೀನಿ. ಏನೇ ತೊಗೊಂಡ್ರೂ ಕೂಡ ಹೆಲ್ದಿಯಾಗಿರೋದು ತೊಗೋಬೇಕು ಅನ್ನೋದು ನನ್ನಿದು. ಸೊ ಅಂದ್ಕೋಬೋದು ನೀವು, ಮನೆಯವ್ರಿಗೆ ಯಾಕೆ ಆರೋಗ್ಯ ತಪ್ಪುತ್ತೆ ಅಂತ. ಸೊ ಹೇಳ್ತಾ ಇರ್ತೀನಿ ವೀಡಿಯೋನಲ್ಲಿ, ಗಂಡಸರು ಸ್ವಲ್ಪ ನಾವು ಹೇಳಿದ್ದನ್ನು ಕೇಳಲ್ಲ ಸ್ವಲ್ಪ. ಅದರಲ್ಲೂ ನಮ್ಮ ಮನೆಯವರು ಸ್ವಲ್ಪ ತಿಂಡಿ ಊಟ ತಿನ್ನೋದ್ರಲ್ಲಿ ಅಯ್ಯೋ ಅನ್ನಿಸ್ತಾರೆ. ಅಂದರೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟೇ ತಪ್ಪ ಇದ್ದಾರೆ. ಊಟ ತಿಂಡಿ ತಿನ್ನೋದ್ರಲ್ಲೇ ಗೋಳು ಅವ್ರಿಗೆ. ಸೊ ಹಾಗಾಗಿ ಜಾಸ್ತಿ ಒತ್ತಾಯ ಮಾಡಿದ್ರೆ ನನ್ನನ್ನೇ ಬೈತಾರೆ. ಅದಕ್ಕೆ ಮಾಡಿಕೊಡ್ತೀವಿ, ಇದು ಒಳ್ಳೆಯದು ಅದು ಒಳ್ಳೆಯದು, ಕುಡೀರಿ ತಿನ್ನಿರಿ ಅಂತ. ಒಂದೊಂದ್ಸಲ ತೊಗೋತಾರೆ, ಮೂಡ್ ಹೆಂಗಿರುತ್ತೋ ಹಾಗೆ. ಸೊ ನಂದೆಲ್ಲ ಹಿಂಗೇನೆ. ಸೊ ಆಯಿತು, ಕೆಲಸ ಎಲ್ಲ ಮುಗಿಸಿ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ, ಪಾತ್ರೆಗಳು ತೊಳೆದು ಡಿಶ್ ವಾಷರ್ಗೆ ಹಾಕುವಂಥವು ಹಾಕಿದ್ದೀನಿ. ಇನ್ನು ಟೈಮು 10:30 ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಮುಗಿಸ್ಬಂದು ಇವಾಗ ನೋಡಿ ದೇವ್ರ ಪೂಜೆ ಮಾಡಿದ್ದೀನಿ. ಸೊ ಇವತ್ತು ಹೂವು ಕಡಿಮೆ ಬಿಟ್ಟಿತ್ತು, ಕೆಲವೊಂದು ಕಣಿಗೆಲೆ ಹೂವು ಬಿಟ್ಟಿತ್ತು, ಅದನ್ನು ಕೂಡ ಈ ಥರ ಜೋಡಿಸಿದ್ದೀನಿ. ಸೊ ನನಗೆ ಹೂವಿನ ಅಲಂಕಾರ ಮಾಡೋದು ಭಾಳ ಇಷ್ಟ ಇವತ್ತಿನ ಬ್ಲಾಗು. ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಬುಧವಾರ ಚಪಾತಿ ಇರುತ್ತೆ. ಚಪಾತಿಗೆ ಏನು ಮಾಡಿದ್ದೀನಿ ಗೊತ್ತಾ? ಸೋಯಾ ಚಂಕ್ಸ್ದು ಒಂದು ಗ್ರೇವಿ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವೆಲ್ಲ ರೆಸಿಪಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನು ಟೈಮ್ ಎಷ್ಟು ಗೊತ್ತಾ? 6:30 ಅಷ್ಟರಲ್ಲಿ ಚಪಾತಿ ಕಲಸಿಟ್ಟಿದ್ದೀನಿ. ಮೊಳಕೆ ಕಾಳೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಾಂಬಾರು ಮಾಡಲಿಕ್ಕೆ.
ಇನ್ನೊಂದು ಕಡೆ ಗ್ರೇವಿ ಕೂಡ ರೆಡಿ ಆಯಿತು. ಸೋಯಾ ಚಂಕ್ಸ್ದು ತುಂಬಾ ಪ್ರೋಟೀನ್ ಇರುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅಥವಾ ರಿಚ್ ಪ್ರೋಟೀನ್ ಬೇಕು ಅಂತ ಅಂದರೆ ಖಂಡಿತ ನೀವು ಸೋಯಾ ಚಂಕ್ಸ್ನ ತೊಗೋಬೋದು. ಇದಾಯಿತು. ಇವಾಗ 1 ಅವರು ಎಕ್ಸಸೈಸ್ ಆಯಿತು. ನಾನು ಎಕ್ಸಸೈಸ್ನ ಜಾಸ್ತಿ ತೋರಿಸ್ತಾ ಇಲ್ಲ. ಸೊ ಕೆಲವ್ರಿಗೆ ನೋಡ್ಲಿಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಹಾಗಾಗಿ ಇವತ್ತಿನ ಬ್ಲಾಗ್ ಬಂದು ಬುಧವಾರ ಚಪಾತಿ ಮಾಡ್ತಾಯಿದ್ದೀನಿ. ಸುಜಿತ್ಗೆ ಬಾಕ್ಸ್ಗೆ ಇವತ್ತು ಚಪಾತಿ ಇರುತ್ತೆ ಮೆನು ಅವ್ರದ್ದು. ಸೊ ಚಪಾತಿಗೆ ಇವತ್ತು ಸೋಯಾ ಚಂಕ್ಸ್ದು ಗ್ರೇವಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ನಾವು ಇವಾಗ ಏನು ಚಿಕನ್ನು ಇದೆಲ್ಲ ತಿಂತೀವಿ ಅದೇ ಥರ ಹೆವಿ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಸೊ ರೋಹಿತು ಜಿಮ್ಗೆ ಹೋಗ್ತಾನಲ್ಲ, ಸೊ ಹಂಗಾಗಿ ಮಾಡಿರಿ ಅಂತ ಇದ್ದ. ಸೊ ಮಾಡಿದ್ದೀನಿ. ಅದನ್ನು 2 ಟೈಪ್ ಮಾಡ್ತೀನಿ. ಸೊ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಚಪಾತಿ ಹರ್ಕೊಳ್ಳೋಣ. ಸೊ ಸುಜಿತ್ತು ಹೋಗೋವರೆಗೂ ಗಡಿ ಬಿಡಿ ಯಾಕೆ ಇದು ಹಾಕ್ಕೊಂಡಿದ್ದೀನಿ ಅಂದರೆ ಫೋನ್ ಬರ್ತಾ ಇರ್ತವೆ, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಸೊ 1 ಅವರ್ ಇವತ್ತು ವರ್ಕೌಟ್ ಮಾಡಿ 3/4 ಗಂಟೆ ಮಾಡ್ತಾಯಿದ್ದೆ. ಸೊ ಇವತ್ತು ಒಂಚೂರು ಟೈಮ್ ಸಿಕ್ತು ಅಂತ 1 ಅವರ್ ಮಾಡಿ ಮತ್ತೆಲ್ಲ ಕಸ ಎಲ್ಲ ಗುಡಿಸಿ ಮೊಳಕೆ ಹುಳಿಕಾಳು ಸಾಂಬಾರು ಒಂದು ಕಡೆ ರೆಡಿ ಆಗ್ತಾಯಿದೆ. ಸೊ ಚಪಾತಿ ಒಂದು ಕಡೆ ರೆಡಿ ಆಗ್ತಾಯಿದೆ. ಎಲ್ಲ ರುಬ್ಬಿಟ್ಟಿದ್ದೀನಿ. ಸೊ ನನಗೆ ಒಂದು ಕಡೆ ರಾಗಿ ಮಾಲ್ಟು ನೋಡೋಣ, ಚಪಾತಿ ಮಾಡ್ತಾ ಇದ್ದೀನಿ, ಆದರೂ ಅದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ರುಬ್ಬಿಟ್ಟಿದ್ದೆ ಮೊಳಕೆ ಹುಳಿಕಾಳಿಗೆ. ಚಪಾತಿ ಅಷ್ಟು ಬೇಗ ಮಾಡಲ್ಲ, ಎಲ್ಲ ರೆಡಿ ಮಾಡಿಟ್ಟು ಬಂದ್ಬಿಟ್ಟು ಎಕ್ಸಸೈಸ್ ಮುಗಿಸ್ಕೊತೀನಿ. ಸೊ ಇಷ್ಟು ಕೆಲಸದೊಳಗೂ ಹೇಗೆ ಬಿಡು ಮಾಡ್ಕೋತೀನಿ ಅಂತ ಅನ್ಕೋತೀರಾ? ನಿಜವಾಗ್ಲೂ ನಾವು ಮಾಡಲೇಬೇಕು, ಇದೆಲ್ಲ ಫಾಲೋ ಮಾಡಲೇಬೇಕು ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆದರೆ ಖಂಡಿತ ಮಾಡೇ ಮಾಡ್ತೀವಿ. ಅದು ಒಂದು ಟೇಬಲ್ ಮಾಡ್ಕೋಬೇಕು. ನಮ್ಮ ಟೈಮೇ ಇಲ್ಲ ಅಂತ ಅನ್ಕೋತೀವಿ, ಆದ್ರೂ ಅದಕ್ಕೆ ಅಂತ ನಾವು ಯಾವ ಟೈಮಲ್ಲಿ ಮಾಡಬಹುದು ಅಂತ ನಾವು ಒಂದು ಟೇಬಲ್ ಮಾಡ್ಕೊಂಡಾಗ ಖಂಡಿತ ನಮಗೆ ಟೈಮ್ ಸಿಗುತ್ತೆ. ಸೊ ನಾನಂತೂ 24 ಅವರ್ಸು ಬ್ಯುಸಿ ಅಂತಲೇ ಹೇಳ್ಬೋದು, ಏಕೆಂದರೆ ನನಗೆ ಟೈಮೇ ಇರಲ್ಲ, ಆದರೂ ಎಲ್ಲ ಫಾಲೋ ಮಾಡ್ತೀನಿ. ಸೊ ಇವಾಗ ಬಿಸಿ ಚಪಾತಿ ಈಗ ಬೇಕು ಅಂದವರಿಗೆ ಚಪಾತಿ ಮಾಡಿಕೊಡ್ತೀನಿ. ಕ್ಲೀನ್ ಆಯಿತು ನೋಡೋರಲ್ಲ, ಕ್ಲೀನ್ ಆಯಿತು. ಇನ್ನು ಕಿಚನ್ನು ವಿಡಿಯೋದಲ್ಲಿ ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ, ಸೊ ರಿಯಲಾಗಿ ನೋಡೋಕ್ಕೆ ದೊಡ್ಡದಾಗಿದೆ ಕಿಚನ್ನು. ಸೊ ಇವಾಗ ನೆಲ ಒರೆಸ್ಕೋಬೇಕು. ಟೈಮು 9:45. ಸೊ 10 ಗಂಟೆ ಅಷ್ಟು ನನ್ನ ಕೆಲಸ ಮಾಡಬೇಕು. ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ, ಇನ್ನೂ ಹೂ ಕಿತ್ಕೊಂಡ್ಬಂದಿಲ್ಲ. ನಾಳೆ ಸಂಕಷ್ಟಹರ ಚತುರ್ಥಿ ಜೊತೆಗೆ ರಾಯರ ಪೂಜೆ. ಸೊ ನಾಳೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ 2 ಪೂಜೆ ಶ್ಲೋಕಗಳು ಹೇಳೋಕ್ಕೆ ಟೈಮ್ ಆಗುತ್ತೆ. ಸೊ ಹಂಗಾಗಿ ನಾಳೆ ನೋಡೋಣ, ಸ್ಕಿಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಬಿಸಿಲಿದೆ, ಇನ್ಮೇಲೆ ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕೂ ಭಯನೇ. ನೆಲ ಒರೆಸ್ತಾ ಇರ್ತೀನಿ. ಸೊ ಹಂಗೂ ಹಿಂಗೂ ಒಬ್ಬೊಬ್ಬರೇ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾಯಿರ್ತಾರೆ, ಮಾತಾಡ್ಕೊಂಡು ಹಂಗೆ ಒರೆಸ್ಕೊತೀನಿ. ಆಮೇಲೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿರ್ತೀನಿ ಮನೆ ಅಂದರೆ, ಸುಜಿತ್ ಬರೋವರೆಗೂ ಹಿಂಗೆ ಇರುತ್ತೆ ಮನೆ ನೀಟಾಗಿ. ಸೊ ಎಲ್ಲೂ ಗಲೀಜಾಗಿರಲ್ಲ. ನೆಲ ಒರೆಸಿ ಒಂದಷ್ಟು ಹೂ ಬಿಡಿಸ್ಕೊಂಬರ್ಬೇಕು. ಇತ್ತೀಚೆಗೆ ಲೇಟಾಗಿ ಹೂ ಬಿಡಿಸ್ತಾಯಿದ್ದೀನಿ. ಇನ್ನು ಫೇಸ್ಗೆ ಏನು ಹಚ್ಚಿದ್ದೀನಿ ಗೊತ್ತಾ, ಹಾಲು ಮತ್ತು ಆಲ್ರೆಡಿ ನಾನು ತೋರಿಸಿದ್ದೀನಿ, ಹಾಲು ಮತ್ತು ಆಲ್ಮಂಡ್ ಆಯಿಲು 2 ಮಿಕ್ಸ್ ಮಾಡಿ ಈ ಥರ ಫೇಸ್ಗೆ ಹಚ್ಬಿಟ್ರೆ ನಿಜ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಸ್ಕಿನ್ನು. ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲು ಇದೆಲ್ಲ ಸ್ಕಿನ್ಗೆ ಭಾಳ ಒಳ್ಳೆಯದು. ಸೊ ಹಚ್ಚಿದ್ದೀನಿ ನೋಡಿ. ಏನಾದರೂ ಒಂದು ಹಚ್ಚೆ ಸ್ನಾನಕ್ಕೆ ಹೋಗೋದು ಇತ್ತೀಚೆಗೆ. ಎಲ್ಲ ಒರೆಸೋಣ. ಚಪಾತಿ ನಾನು ಮುಂಚೆನೇ ಲಟ್ಸಿಡಲ್ಲ, ಯಾಕೆ ಅಂತಂದರೆ ತಣ್ಣಗಾಗ್ಬಿಡ್ತವೆ, ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಎಲ್ಲ ಮುಗಿಸಿ ಆಮೇಲೆ ಚಪಾತಿ ಎಲ್ಲ ಲಟ್ಸ್ಕೊಟ್ಟು. ಇವಾಗ ಏನು ಗೊತ್ತಾ, ಕಿಚನ್ ಫುಲ್ ಕ್ಲೀನಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಕಿಚನ್ನೆಲ್ಲ ಕ್ಲೀನ್ ಮಾಡಿದ ಮೇಲೇ ನಾನು ಹಾಲೆಲ್ಲ ಕ್ಲೀನ್ ಮಾಡೋಕ್ಕೆ ಬರೋದು, ಇಲ್ಲಾಂದರೆ ನನಗೆ ಒಂಥರ ಸಮಾಧಾನ ಆಗೋಲ್ಲ. ಈ ಕಿಚನಿಂದ ಓಡಾಡಿ ಎಲ್ಲ ಜಿಡಿ ಅನ್ನಿಸ್ತಾ ಇರುತ್ತೆ. ಫಸ್ಟು ಎಲ್ಲ ಸ್ಲ್ಯಾಬ್ಗಳ್ನು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು, ನೆಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಟ್ಯಾಂಡಮ್ ಬಾಕ್ಸು ಇವೆಲ್ಲವೂ ಅಷ್ಟೇ ನಾನು ಪ್ರತಿದಿನ ಒರೆಸ್ಕೋತೀನಿ. ಅದಕ್ಕೆ ಇಷ್ಟೊಂದು ಕೆಲಸ ನನಗೆ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು
ಆಮೇಲೆ ಹಾಲು, ರೂಮು, ವರಾಂಡ ಎಲ್ಲ ಒರೆಸ್ಕೋತೀನಿ. ಸೊ ಇದೆಲ್ಲ ಡೈಲಿ, ಸಂಡೇ ಕೂಡ ಬಿಡಲ್ಲ ನಾವು, ಸಂಡೇನೂ ಒರೆಸ್ತೀವಿ. ಸೊ ಫಸ್ಟ್ ಫ್ಲೋರೆಲ್ಲ ಏನು ಹೇಳಿದ್ದೀನಿ ನಾನು, ಶುಕ್ರವಾರ ಮತ್ತು ಸೋಮವಾರ ಒರೆಸುವಂಥದ್ದು. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಎಲ್ಲ ಕ್ಲೀನ್ ಆಗೋಯ್ತು. ಎಷ್ಟೋ ಪ್ರಯತ್ನ ಮಾಡ್ತೀನಿ 10 ಗಂಟೆ ಒಳಗೆ ಮುಗಿಸೋಣ ಇಷ್ಟೆಲ್ಲ ಕೆಲಸಗಳು ವಿತ್ ಎಕ್ಸಸೈಸ್ ಜೊತೆಗೆ ಅನ್ಕೋತೀನಿ, ಇಷ್ಟು ಟೈಮ್ ಮುಗಿಸೋಣ ಅಂತ. ಖಂಡಿತ ಸಾಧ್ಯ ಇಲ್ಲ. 10 ಹೇಗೇ ಮಾಡಿದ್ರೂ ಕೂಡ 10 ಕಾಲು, ಒಂದೊಂದು ಸಲ ವಾಶ್ರೂಮ್ ಎಲ್ಲ ತೊಳೆಯೋದಿದ್ರೆ 10:15 ಆಗೋಗ್ಬಿಡುತ್ತೆ. ಏನು ಮಾಡಲಿಕ್ಕಾಗಲ್ಲ ನೋಡಿ. 10 ಇನ್ನೂ ಹೂವು ಬಿಡಿಸ್ಕೊಂಬಂದಿಲ್ಲ. ಅಲ್ಲಿ ಬುಟ್ಟಿ ಇಟ್ಟಿದ್ದೀನಿ ನೋಡಿ. ಇತ್ತೀಚೆಗೆ ಹೂಗಳನ್ನ ಎದ್ದಿದ ತಕ್ಷಣ ಬಿಡಿಸ್ತಾ ಇಲ್ಲ, ಯಾಕೆಂದರೆ ಚಳಿ ಇರೋದ್ರಿಂದ ಏನು ಹರಳಲ್ಲ, ಸ್ವಲ್ಪ ನಿಧಾನನೇ ಹರಳೋದು. ಹಾಗಾಗಿ ಸೊ ನಿಧಾನಕ್ಕೆ ಬಿಡಿಸ್ಕೊಬತ್ತೀನಿ. ಎಲ್ಲ ಕೆಲಸ ಮುಗ್ದಿದೆ. ಡಸ್ಟ್ಬಿನ್ನಲ್ಲಿರೋ ಕಸದಿಂದ ಹಿಡಿದು ಎಲ್ಲ ಹೊರಗಾಕಿ ಆಮೇಲೆ ಸ್ನಾನಕ್ಕೆ ಹೋಗೋವಂಥದ್ದು. ನಾನು ಡೈಲಿ ಅಷ್ಟೇ, ಡಸ್ಟ್ಬಿನ್ ಕಸನೂ ಕೂಡ ಹೊರಗೆ ಹಾಕೇನೆ ಡೈಲಿ, ಅದು ಒಂದು ಅಭ್ಯಾಸ. ಸೊ ಇವಾಗ ಹೂಗಳೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ಒಂದು ದಿವಸ ಜಾಸ್ತಿ ಬಿಡುತ್ತೆ ಹೂವು, ಒಂದು ದಿವಸ ಕಡಿಮೆ ಬಿಡುತ್ತೆ. ಸೊ ಇಲ್ಲಿ ಹೆಂಗಾಗಿದೆ ಅಂದರೆ, ಈ ಗಾರ್ಡನ್ ಮೇಲೆ ಬಿಸಿಲು ಬೀಳ್ತಾ ಇಲ್ಲ. ಈಗ ಆ ಕಡೆ ನೋಡ್ತಾ ಇದ್ರಲ್ಲ, ಯಾವಾಗಲೂ ಆ ಕಡೆನೇ ಬಿಸಿಲಿರುತ್ತೆ, ಈ ಕಡೆ ಬಿಸಿಲೇ ಇರೋದಿಲ್ಲ. ಹಾಗಾಗಿ ಹೂ ಕಡಿಮೆ ಹರಳುತ್ತೆ. ಹೂ ಜಾಸ್ತಿ ಹರಳಬೇಕು ಅಂದರೆ ಬಿಸಿಲು ಬೀಳಬೇಕು. ಗಿಡ ಅಂತೂ ಎಲ್ಲವೂ ಸೂಪರಾಗಿ ಆಗಿದ್ದಾವೆ. ಬಟ್ ಇನ್ಮೇಲೆ ಕಾಪಾಡೋದೇ ಗಿಡಗಳನ್ನ ಒಂದು ಟಾಸ್ಕ್. ಯಾಕೆಂದರೆ ಮುನ್ಸಿಪಲ್ ನೀರು ಕೂಡ ಅಷ್ಟೊಂದು ಬಿಡಲ್ಲ ಅಂದರೆ ನೀರು ಬೋರಲ್ಲಿ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀರು ಬರಲ್ಲ. ಎಲ್ಲ ಅಲ್ಲೇ ಮೇಲೆ ಮನೆಗಳಿರ್ತಾವಲ್ಲ, ಅಲ್ಲೇ ಹೊರ್ಟೋಗ್ಬಿಡುತ್ತೆ. ನಮ್ಮ ತನಕನ ನೀರು ಬರೋದೇ ಇಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಈ ಉದ್ದಕ್ಕೂ ಮುನ್ಸಿಪಲ್ ನೀರಾದ್ರೂ ಸ್ವಂತ ಮೋಟ್ರುಗಳನ್ನ ಇಟ್ಕೊಂಡು ನೀರು ಹೊಡ್ಕೋತಾರೆ. ಹಂಗಾಗಿ ನಮ್ಮ ಮನೆಯವರೆಗೂ ನೀರು ಬರೋದೇ ಕಷ್ಟ ಬೇಸಿಗೆನಲ್ಲಿ. ಸೊ ನೆನ್ನೆಯಿಂದ ಟೆನ್ಷನ್ ಆಗಿದೆ, ನೀರಿಗೆ ಏನಪ್ಪ ಮಾಡೋದು ಇನ್ಮೇಲೆ ಅಂತ. ಯಾಕೆಂದರೆ ಬಳಸಲಿಕ್ಕೆ ಅಂತಲೇ ನೀರು ಬರಲ್ಲ. ಅದರಲ್ಲೂ ಈ ಗಿಡಗಳನ್ನ ಹೆಂಗೆ ಕಾಪಾಡೋದು ಏನು ಅಂತಲೇ ಯೋಚನೆ ಆಗಿದೆ. ಸೊ ನಿಮಗೆ ಗೊತ್ತೇ ಇದೆ, ಗಿಡಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಮ್ಮ ಗಾರ್ಡನ್ ಅಂದರೆ ಪ್ರಾಣ ನನಗೆ. ಸೊ ಎಲ್ಲ ನೋಡ್ತಾನೆ ಇರ್ತೀರ, ಎಲ್ಲ ಗಿಡಗಳು ಹಾಕಿರ್ತೀನಿ ನೋಡಿ. ಇಷ್ಟೇ ಹೂ ಬಿಟ್ಟಿರೋದು. ಸೊ ಇದೆಲ್ಲ ತೊಗೊಂಬಂದು ಸ್ನಾನ ಮುಗಿಸಿ ಪೂಜೆ ಮುಗಿಸಿದಾಯಿತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಇವಾಗ ಟೈಮ್ 2 ಗಂಟೆ, ಊಟದ ಸಮಯ. ಸಾಂಬಾರು ಹೇಳೋದ್ನೆಲ್ಲ, ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೀನಿ. ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಹೇಗಿಟ್ಟು ಟೈಮ್ 2 ಗಂಟೆ ಆಗ್ತಾಯಿದೆ. ಇಷ್ಟರಲ್ಲಿ ಊಟ ಮಾಡಿಬಿಡ್ತಿದ್ವಿ. ಬೋರ್ ಆಗ್ತಾಯಿದೆ. ಸುಜಿತ್ ಇಲ್ಲ, ರೋಹಿತ್ ಇಲ್ಲ, ನಮ್ಮ ಕಿಟ್ಟು ನಾವು ಇಬ್ಬರೇ. ಸೊ ಊಟ ಮಾಡಿಲ್ಲ ಇನ್ನೂ. ಬಟ್ಟೆ ಒಣಗಾಕಬೇಕು. ಮುನ್ಸಿಪಲ್ ನೀರು ಬಿಟ್ಟಾರ ಹಿಂಗೆ ಅಂತ ನೋಡಬೇಕು. ಗೊಬ್ಬರ ಹಾಕಿದ್ನೆಲ್ಲ ಗಿಡಕ್ಕೆ ಎಲ್ಲ ಸೀದೋಗ್ತಾವಷ್ಟೇ, ನೀರು ಬಿಡಲಿಲ್ಲ ಅಂತಂದರೆ. ಸಾಂಬಾರು ನೋಡಿದ್ರೆ ನಾಳೆಗೂ ಆಗೋ ಥರ ಇದೆ. ಬನ್ನಿ ನೀರು ಬಿಟ್ಟರೆ ಹಿಂಗೆ ನೋಡ್ಕೊಂಬರೋಣ. ಏನು ಮಾಡೋದು ಕೆಲಸ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಳಸಿ ಮಾಲೆ ಎಲ್ಲ ತರಬೇಕಿತ್ತು ನಾಳೆ ರಾಯರ ಪೂಜೆ ಮಾಡೋಕ್ಕೆ ಅಂತ. ಸೊ ಗಾಡಿ ಇಲ್ಲ ಹೋಗ್ತರಕ್ಕೆ, ರೋಹಿತ್ ತೊಗೊಂಡೋಗಿದ್ದಾನೆ. ಸೊ ಅನಿಸುತ್ತೆ ಒಂದೊಂದು ಸಲ ಇನ್ನೊಂದು ಬೈಕ್ ತೊಗೊಂಬಿಟ್ರೆ ಬೆಸ್ಟು ಅಂತ. ಯಾಕೆ ಅಂತಂದರೆ ರೋಹಿತ್ ಗಾಡಿ ತೊಗೊಂಡೋದ್ರೆ ನನಗೆ ಎಂತಕ್ಕೂ ಗಾಡಿ ಇರಲ್ಲ. ಅದಕ್ಕೆ ಹೊಟ್ಟೆ ಹಸಿತಾ ಇದೆ, ಬನ್ನಿ ಊಟ ಮಾಡೋಣ. ಸೊ ನಮ್ಮ ಮನೇಲಿ ಹೆಂಗೆ ಅಂತಂದರೆ, ಈ ಮೊಳಕೆ ಕಾಳು ಸಾಂಬಾರು ಮಾಡಿದ್ರೆ ಅದನ್ನು ಬಸ್ಬಿಟ್ಟು ಕಾಯಿ ಹಾಕಬೇಕು ಕಾಳಿಗೆ. ನಿಜವಾಗ್ಲೂ ನನ್ನ ಫ್ರೆಂಡ್ ಕಳಿಸಿರೋಂಥ ಶಾಂಪು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಏನಿದೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಆಯಿಲ್ ಹೇಳಿದೆ, ಆಕೆ ಯಾಕೋ ಇನ್ನೂ ಕಳಿಸಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡಬೇಕು, ಫೋನ್ ಮಾಡಿ ನೋಡಬೇಕು. ಚೆನ್ನಾಗಿ ಯೂಸ್ ಆಗುತ್ತೆ. ಕೂದಲಂತೂ ಸಾಫ್ಟಾಗಿ, ಆಮೇಲೆ ಲೆಂತಿ ಅನಿಸುತ್ತೆ. ಸೊ ಶಾಂಪು ಅಂತೂ ತುಂಬಾ ಚೆನ್ನಾಗಿದೆ ಬಿಡಿ. ನಾನಂತೂ 2 ತರಿಸ್ಕೊಂಬಿಟ್ಟಿದ್ದೀನಿ, ಶಾಂಪು ಮತ್ತು ಜೆಲ್ಲು. ನೋಡಿ, ಈ ಥರ ಸಾಂಬಾರು ತೆಗೆದ್ಬಿಟ್ಟು ಕಾಳನ್ನ ಇದಕ್ಕೆ ಕಾಯಿ ಹಾಕೋದಷ್ಟೇ. ಎಷ್ಟು ಬೇಕಷ್ಟು ಕಾಳು ತಕ್ಕೋತೀವಿ. ಜಸ್ಟ್ ಕಾಯಿ ಹಾಕಿ ಮಿಕ್ಸ್ ಮಾಡೋದು. ಏನಪ್ಪ ದಿಢೀರ್ ಅಂತ ಮುಖ ತೊಳ್ಕೊಂಬಂದೆ ಅಂತ ಅನ್ಕೋತಾ ಇದ್ದೀರಾ? ಬನ್ನಿ, ಮ್ಯಾಟ್ರಿದೆ. ಏನು ಅಂದರೆ ಒಂದು ಸ್ಕಿನ್ ಟಿಪ್ಸ್ ಅಂದ್ಕೊಳ್ಳಿ. ಟಿಪ್ಸ್ನ ಹೇಳಬೇಕು. ಹಾಗಾಗಿ ಏನು ಹೇಳ್ತೀನಿ ಅಂದರೆ, ಡೈಲಿ ರೈಸ್ ಮಾಡ್ತೀರಲ್ವ, ಅನ್ನ ಮಾಡ್ತೀರಲ್ವ, ಅನ್ನ ಮಾಡಬೇಕಾದ್ರೆ ಈ
ಕೆಲವು ಮನೆಯಲ್ಲಿ ಕುಕ್ಕರ್ಗೆ ಹಾಕ್ಬಿಡ್ತೀರಾ, ಬಟ್ ಕುಕ್ಕರ್ಗೆ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಅನ್ನ ಮಾಡಬೇಕಾದ್ರೆ ಈ ಥರ ಗಂಜಿನ ಎತ್ಕೊಂಡು ಇದನ್ನು ಫೇಸ್ಗೆ ಅಪ್ಲೈ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ವೈಟಮಿನ್ ಇ ಕ್ಯಾಪ್ಸಲ್ನ ಮಿಕ್ಸ್ ಮಾಡಿಬಿಟ್ಟು, ಇಲ್ಲ ಅಂದರೆ ತೊಂದರೆ ಇಲ್ಲ, ಬರೀ ಅನ್ನದ ಗಂಜಿನೇ ಕೂಡ ಹಚ್ಬೋದು. ಸೊ ಅದನ್ನು ಹಿಂಗೆ ತೊಗೊಂಡು ಡೈಲಿ ಹಿಂಗೆ ಹಚ್ಚಿ, ಹೇಗೂ ಅನ್ನ ಮಾಡೋಕ್ಕೆ ತೊಗೊತೀರಲ್ವಾ, ಈ ಥರ ನೀವು ಡೈಲಿ ಹಚ್ಚಿದ್ರೆ ನಿಮ್ಮ ಸ್ಕಿನ್ ಹೆಂಗಾಗುತ್ತೆ ಅಂತ ಅಂದರೆ ಪಳ 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 ಅಂತ ಹೊಳಿತಾ ಇರುತ್ತೆ. ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು, ಟ್ರೈ ಮಾಡಿ ನೋಡಿ. ಹೇಳಿದ್ನಲ್ಲ, ಈ ಕ್ಯಾಪ್ಸಲ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಬರೀ ಗಂಜಿನೇ ಹಚ್ಚಿ, ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು. ಒಂದು 10 ನಿಮಿಷ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡೋದಷ್ಟೇ, ಡ್ರೈ ಆದ. ಅನ್ನ ಮಾಡಬೇಕಾದ್ರೆ 1-2 ಸ್ಪೂನು ಗಂಜಿ ಎತ್ಕೊಳ್ಳಿ. ಕ್ಯಾಪ್ಸಲ್ ಬೇಕಾದರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ, ಹಾಗೆ ಹಚ್ಚಿ ಸ್ವಲ್ಪ ಬೆಚ್ಚಗಿದ್ದಂಗೆ ಅನ್ನದ ಗಂಜಿನ ಹಚ್ಚಿದ್ರೆ ನೋಡ್ತಾ ಇದ್ದೀರಾ, ಸ್ಕಿನ್ನು ಪಳ 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 ಅಂತ ಕೊರಿಯನ್ ಸ್ಕಿನ್ ಥರ ಪಳ 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 ಅಂತಿರುತ್ತೆ. ಖಂಡಿತ ವರ್ಕ್ ಆಗುತ್ತೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಒಂದು ಅರ್ಧ ಗಂಟೆ ಬಿಟ್ಟು, ಅಥವಾ ಡ್ರೈ ಆದಮೇಲೆ ಒಂದು 20 ನಿಮಿಷ ಬಿಟ್ಟು, ಅಥವಾ ಒಂದು 15 ನಿಮಿಷ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್. ನನ್ನ ಸ್ಕಿನ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಿದೆಯಲ್ಲ, ಏನೇನೆಲ್ಲ ಫಾಲೋ ಮಾಡ್ತೀನಿ ಅಂತ ಖಂಡಿತ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ನೋಡಿದ್ರಲ್ವಾ, ಒಂದು ಟಿಪ್ಸ್ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಇನ್ನೂ ಕೆಲವೊಂದು ಫಾಲೋ ಮಾಡ್ತೀನಿ, ಖಂಡಿತ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಆಯಿತು, ಈಗ ಫೇಸ್ ವಾಶ್ ಮಾಡಿಕೊಂಡು ಮಲಗಿಬಿಟ್ಟೆ. ಸೊ ಮಲಗಿ ಎದ್ದು ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ಬಟ್ಟೆಗಳು ಮಡಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.